ನಮಸ್ಕಾರ ವೀಕ್ಷಕರೇ, ಪವರ್ ಟಿವಿಯ ವಿಶೇಷ ಹೆಜ್ಜೆ ಗುರುತು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಿಂಧೂರ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪವರ್ ಟಿವಿ ಹೆಜ್ಜೆ ಗುರುತು ಕಾರ್ಯಕ್ರಮದಲ್ಲಿ ನಾಡಿನ ಅಸಾಧಾರಣ ಅಸಾಮಾನ್ಯ ಸಾಧಕರ ಬದುಕಿನ ಹೆಜ್ಜೆ ಗುರುತುಗಳನ್ನು ದಾಖಲಿಸ್ತಾ ಬಂದಿದೆ. ಹಾಗಾದ್ರೆ ಈ ಸಂಚಿಕೆಯ ಹೆಜ್ಜೆ ಗುರುತು ಕಾರ್ಯಕ್ರಮದ ವಿಶೇಷ ಅತಿಥಿ ಯಾರು ಅನ್ನೋದು ಬಹಳ ಕುತೂಹಲ. ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಸಂಗೀತದ ಲೇಬಲ್ ಸಂಸ್ಥೆಯಲ್ಲಿ ಒಂದಾಗಿರುವಂತಹ ಲಹರಿ ಮ್ಯೂಸಿಕ್ಸ್ನ ಮುಖ್ಯಸ್ಥರಾಗಿರುವಂತಹ ಲಹರಿ ವೇಲು ಅವರ ಹೆಜ್ಜೆ ಗುರುತುಗಳನ್ನು ಪವರ್ ಟಿವಿ ಇವತ್ತು ದಾಖಲಿಸ್ತಾ ಇದೆ. ಹಾಗಾದ್ರೆ ಬನ್ನಿ, ಲಹರಿ ಸಂಸ್ಥೆ ಹುಟ್ಕೊಂಡಿದ್ದು ಹೇಗೆ, 50 ವರ್ಷಗಳನ್ನ ಪೂರೈಸುವಂತಹ ಹಾದಿ ಹೇಗಿತ್ತು, ಇದ್ರ ಬಗ್ಗೆ ಲಹರಿ ಸಂಸ್ಥೆಯ ಮುಖ್ಯಸ್ಥರು ಲಹರಿ ವೇಲು ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳ್ತಾ ಹೋಗೋಣ. ಹಾಗಾದ್ರೆ ಬನ್ನಿ, ಅವ್ರ ಮನೆಗೆ ಹೋಗ್ತಾ ಇದ್ದೀನಿ, ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮ್ಮ ಜೊತೆಗೆ ಲಹರಿ ಮ್ಯೂಸಿಕ್ ಸಂಸ್ಥೆಯ ಮುಖ್ಯಸ್ಥರಾದಂತಹ ಲಹರಿ ವೇಲು ಅವರು ಇದ್ದಾರೆ. ಬನ್ನಿ, ಹಾಗಾದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ಆತ್ಮೀಯ ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಹೃತ್ಪೂರ್ವಕ ಅಭಿನಂದನೆಗಳು 50 ವರ್ಷಗಳನ್ನ ಸಂಸ್ಥೆ ಪೂರೈಸಿದ್ದಕ್ಕೆ. ತುಂಬ ಧನ್ಯವಾದಗಳಮ್ಮ. 50 ವಸಂತಗಳು ಪೂರೈಸಿದೆ. ಇದಕ್ಕೆ ಕಾರಣಕರ್ತರು ಭಾಳ ಜನ ಇದ್ದಾರೆ. ಮೊಟ್ಟ ಮೊದಲಿಗೆ ಹೇಳ್ಬೇಕಾದ್ರೆ 6 ಕೋಟಿ ಕನ್ನಡಿಗರು, ಗಾಯಕಿಯರು, ಸ್ವರ ಸಂಯೋಜನೆ ಮಾಡಿದಂಥ ಮಹಾನುಭಾವರು, ಸಾಹಿತಿಗಳು, ನಿರ್ಮಾಪಕರು, ನಿರ್ದೇಶಕರು, ನಮ್ಮ ಸ್ನೇಹಿತರು ಕೂಡ, ನಮ್ಮ ಸಿಬ್ಬಂದಿ ವರ್ಗ ಮತ್ತು ನಮ್ಮನ್ನು ಅಗಲಿದ ಹಿರಿಯರು, ಅವ್ರನ್ನ ನೆನೆಸ್ಕೊಬೇಕಾಗುತ್ತೆ. ಭಾಳ ದೊಡ್ಡ ಇತಿಹಾಸ ಇದೆ. 50 ವರ್ಷದ ಹೇಳ್ಬೇಕು ಅಂತಂದರೆ 50 ಗಂಟೆಗಳು ಕಮ್ಮಿ ಆಗುತ್ತೆ. ಸೊ ಲಹರಿ ಸಂಸ್ಥೆ ನಮ್ಮ ಕರ್ನಾಟಕದ ಹೆಮ್ಮೆಯ ಸಂಸ್ಥೆ. ಸೊ ಲಹರಿ ಸಂಸ್ಥೆಯ ಬಗ್ಗೆ ನಾನು ಮಾತನಾಡೋಕ್ಕೆ ಬಹಳಷ್ಟು ವಿಚಾರ ಇದೆ ಸರ್. ಅದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಒಂದು ಸ್ಪೆಷಲ್ ವಿಟಿ ಇದೆ ಸರ್. ಆ ವಿಟಿ ನೋಡ್ಕೊಂಡು ಬರೋಣ. ವಿಟಿ ನೋಡ್ಕೊಂಡು ಬನ್ನಿ. ಲಹರಿ ವೇಲು. ಬಹುಶಃ ಕರ್ನಾಟಕದಲ್ಲಿ ಈ ಹೆಸರು ಕೇಳದೇ ಇರೋ ಸಂಗೀತ ಪ್ರೇಮಿಗಳೇ ಇಲ್ವೇನೋ. ದಕ್ಷಿಣ ಭಾರತದ ಸಂಗೀತ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರು ಲಹರಿ ಆಡಿಯೋ ಸಂಸ್ಥೆಯದ್ದು. ಕನ್ನಡ, ತೆಲುಗು, ತಮಿಳು, ಮಲಯಾಳಂನಲ್ಲಿ ತಮ್ಮದೇ ಆದ ಚಾಪು ಮೂಡಿಸುವಂತೆ ಲಹರಿ ಆಡಿಯೋ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ ಹೆಗ್ಗಳಿಕೆ ಮನೋಹರ್ ನಾಯ್ಡು ಹಾಗೂ ಲಹರಿ ವೇಲು ಸಹೋದರರಿಗೆ ಸಲ್ಲುತ್ತೆ. ಲಹರಿ ವೇಲು ಹುಟ್ಟಿ ಬೆಳೆದಿದ್ದು ಜೂನ್ 11, 1965 ಬೆಂಗಳೂರಿನಲ್ಲೇ. ಇವರ ತಂದೆ ದಿವಂಗತ ಗೋವಿಂದಸ್ವಾಮಿ ನಾಯ್ಡು, ತಾಯಿ ದಿವಂಗತ ಶ್ರೀಮತಿ ಪಾಪಮ್ಮನವರು. ಇನ್ನು ಲಹರಿ ವೇಲುರವರು ಉಷಾರವರನ್ನ ವಿವಾಹವಾಗಿದ್ದು ಇವರಿಗೆ 3 ಮಕ್ಕಳಿದ್ದಾರೆ. ಬಾಲ್ಯದಿಂದಲೂ ಲಹರಿ ವೇಲುರವರು ಬಡತನದಲ್ಲಿಯೇ ಬೆಳೆದವರು. ಆ ಕಾಲದಲ್ಲಿ ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಶಾಲೆ ಎನಿಸಿಕೊಂಡಿದ್ದ ಬಸವನಗುಡಿಯ ಬೆಂಗಳೂರು ಹೈಸ್ಕೂಲ್ನಲ್ಲಿಯೇ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದ್ರು. ನಂತರ ಬಸವನಗುಡಿಯ ಆಚಾರ್ಯ ಪಾಠಶಾಲೆಯಲ್ಲಿ ಕಾಲೇಜು ವ್ಯಾಸಂಗ ಮಾಡಿದ್ರು. ಲಹರಿ ವೇಲು ಅವರ ತಂದೆ ದಿವಂಗತ ಗೋವಿಂದಸ್ವಾಮಿ ನಾಯ್ಡುರವರು ತೆಲುಗು ಮೂಲದವರು. 1932ರಲ್ಲಿ ಬೆಂಗಳೂರಿಗೆ ಬಂದು ಚಾಮರಾಜಪೇಟೆಯಲ್ಲಿ ನೆಲೆಸಿದ್ರು. ಆದರೆ ವೇಲು ಅವರ ತಾಯಿ ಪಾಪಮ್ಮ ಮಾತ್ರ ಅಪ್ಪಟ ಕನ್ನಡಿಗರು, ಕರ್ನಾಟಕದಲ್ಲಿಯೇ ಹುಟ್ಟಿ ಬೆಳೆದವರು. ಲಹರಿ ವೇಲುರವರ ತಂದೆ ಗೋವಿಂದಸ್ವಾಮಿ ನಾಯ್ಡು ಅವರಿಗೆ 6 ಮಕ್ಕಳು, 2 ಹೆಣ್ಣು ಮಕ್ಕಳು ಹಾಗೂ 4 ಗಂಡು ಮಕ್ಕಳು. 1974ರಲ್ಲಿ 500 ರೂಪಾಯಿ ಮೂಲ ಬಂಡವಾಳ ಹಾಗೂ 5 ಕ್ಯಾಸೆಟ್ಗಳೊಂದಿಗೆ ಆರಂಭಿಸಿದ ಲಹರಿ ಅನ್ನುವ ಕ್ಯಾಸೆಟ್ ಮಾರಾಟ ಸಂಸ್ಥೆ ಈಗ 50 ವರ್ಷಗಳನ್ನ ಪೂರೈಸಿ ಚಲನಚಿತ್ರ ಮತ್ತು ಸುಗಮ ಸಂಗೀತ ಕ್ಷೇತ್ರದ ಅತಿ ದೊಡ್ಡ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಮನೋಹರ ನಾಯ್ಡು ಕಟ್ಟಿದ್ದ ಸಂಗೀತ ಕ್ಷೇತ್ರದ ಲಹರಿ ಸಂಸ್ಥೆಯನ್ನ ಇವತ್ತು ಲಹರಿ ವೇಲು ಮುನ್ನಡೆಸ್ತಾ ಇದ್ದಾರೆ. KGF, RRR ನಂತಹ ಹಿಟ್ ಸಿನಿಮಾಗಳ ಆಡಿಯೋ ರೈಟ್ಸ್ ಪಡೆದಿದ್ದ ಲಹರಿ ಸಂಸ್ಥೆ ಆಸ್ಕರ್ ಕೂಡ ತನ್ನದಾಗಿಸಿಕೊಂಡಿದೆ. ದಕ್ಷಿಣ ಭಾರತದಾದ್ಯಂತ ಯಶಸ್ವಿಯಾಗಿಸಿದ ಲಹರಿ ಸಂಸ್ಥೆಯ ಮುಖ್ಯಸ್ಥರಾಗಿರುವ ಲಹರಿ ವೇಲುರವರ ಹೆಜ್ಜೆ ಗುರುತುಗಳನ್ನ ಹೆಮ್ಮೆಯಿಂದ ದಾಖಲಿಸುತ್ತಿದೆ ಪವರ್ ಟಿವಿ.